ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮಗ್ನ ಆ್ಯಂಡ್ ಮೀ ನಾನು ಅಶ್ವಿನಿ ಹೇಮಂತ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಕ್ ಎಂಬ್ರಾಯ್ಡರಿ ಸ್ಟಿಚಸ್ನ ಹೇಳ್ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ 5 ಸ್ಟಿಚಸ್ನ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಬಟ್ಟೆನ ಹೇಗೆ ಫ್ರೇಮ್ಗೆ ಫಿಕ್ಸ್ ಮಾಡಬೇಕು ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಥ್ರೆಡ್ ಯಾವುದನ್ನ ಯೂಸ್ ಮಾಡಬೇಕು ಅನ್ನೋದು. ಯಾವತ್ತೂ ಅಷ್ಟೇ ಬಿಗಿನರ್ಸ್ ಆಗಿದ್ದರೆ ನೀವು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ತುಂಬ ಜಾರ್ತಾ ಇರುತ್ತೆ, ನಿಮಗೆ ವರ್ಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ ಕಾಟನ್ ಥ್ರೆಡ್ನ ಯೂಸ್ ಮಾಡಿ. ನಾನು ನಿಮಗೆ ರೆಕಮೆಂಡ್ ಮಾಡೋದು ಯಾವುದು ಅಂತಂದರೆ ಈ ರೀತಿ ಆ್ಯಂಕರ್ ಥ್ರೆಡ್ ಅಂತ ಬರುತ್ತೆ ನೋಡಿ. ಇಲ್ಲಿ ಆ್ಯಂಕರ್ದು ಸಿಂಬಲ್ ಇರುತ್ತೆ. ಈ ಥ್ರೆಡ್ನ ಯೂಸ್ ಮಾಡಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದನ್ನೇ ಯೂಸ್ ಮಾಡಿ. ನೀವು ಬಟ್ಟೆ ಮೇಲೆ ಹಾಕಿದ್ರೂ ಬಟ್ಟೆ ವಾಶ್ ಮಾಡ್ತಾ ಏನು ವರ್ಕ್ ಮಾಡಿರ್ತೀರಲ್ವ ಅದು ಫೇಡ್ ಆಗೋದಿಲ್ಲ. ಸ್ವಲ್ಪ ಲಿಟಲ್ ಬಿಟ್ ಶೈನಿಂಗು ಇರುತ್ತೆ. ಓಕೆನಾ, ಇದನ್ನು ಯೂಸ್ ಮಾಡಿ. ಮತ್ತು ಥ್ರೆಡ್ನ ಎಷ್ಟು ತೊಗೋಬೇಕು ಇದು ಇಂಪಾರ್ಟೆಂಟ್ ಥಿಂಗು. ಥ್ರೆಡ್ ಯಾವಾಗಲೂ ಅಷ್ಟೇ ನಾವು ನೋಡಿ ಇದಕ್ಕಿಂತ ಜಾಸ್ತಿ ತೊಗೋಬಾರ್ದು, ಅಂದರೆ ನಮ್ಮ ಕೈಯಷ್ಟು. ಓಕೆನಾ, ಇದಕ್ಕಿಂತ ಜಾಸ್ತಿ ತೊಗೋಬೇಡಿ. ಏನಕ್ಕೆ ಅಂದರೆ 2 ಥಿಂಗು. ಒಂದೇನು ಅಂತಂದರೆ ನಾವು ವರ್ಕ್ ಮಾಡ್ತಾ ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಥ್ರೆಡ್ ಗಂಟಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಕಡಿಮೆ ಥ್ರೆಡ್ ತೊಗೊಂಡ್ರೆ ನೀವು ವರ್ಕ್ ಈಸಿ ಇರುತ್ತೆ, ಗಂಟಾಗೋದನ್ನ ಬಿಚ್ಚೋ ಕೆಲಸನೂ ಇರೋದಿಲ್ಲ. ಮತ್ತು 2ನೇ ಥಿಂಗ್ ಏನು ಅಂತಂದರೆ ನಾವು ಪಾಸ್ ಮಾಡ್ತಾ ಇರ್ತೀವಲ್ವ, ವರ್ಕ್ ಮಾಡುವಾಗ ಬಟ್ಟೆಯಲ್ಲಿ ಪಾಸ್ ಮಾಡುವಾಗ ಅದ್ರ ಕಲರ್ ಡಿಮ್ ಆಗುತ್ತೆ, ಟೆಕ್ಸ್ಚರ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಓಕೆನಾ. ಮತ್ತು ಇನ್ನೊಂದೇನೆಂದರೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ನೀಡಲ್ ಬಂದುಬಿಟ್ಟು ನಂಬರ್ 25. ಓಕೆನಾ, ಸೈಜ್ ಬಂದುಬಿಟ್ಟು 7. ಮತ್ತು ಈ ವಿಡಿಯೋದಲ್ಲಿ ನಾನು ಈಸಿಯಾಗಿ ದಾರನ ಹೇಗೆ ಪೋಣಿಸ್ಕೋಬೇಕು ಅಂದರೆ, ಇವಾಗ ಸ್ವಲ್ಪ ಕಣ್ಣು ಮಂಜಿದ್ರೂ ಪರವಾಗಿಲ್ಲ, ಆ ಪಿಂಚಿಂಗ್ ಮೆಥಡ್ ಅಂತ ಹೇಳ್ತೀವಿ. ಆ ಪಿಂಚಿಂಗ್ ಮೆಥಡಲ್ಲಿ ಈಸಿಯಾಗಿ ಥ್ರೆಡ್ನ ಯಾವ ರೀತಿ ಹಾಕೋಬೇಕು ಅದನ್ನು ತೋರಿಸ್ಕೊಟ್ಟಿದ್ದೀನಿ. ಓಕೆನಾ, ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ಇದೇನೇ ಆ್ಯಂಕರ್ ಥ್ರೆಡ್ಡು ನೋಡಿ. ಈ ರೀತಿ ಆ್ಯಂಕರ್ದು ಸಿಂಬಲ್ ಇರುತ್ತೆ. ಓಕೆನಾ. ಈ ದಾರದ ಒಳಗಡೆ ನಮಗೆ 6 ಚಿಕ್ಕ ದಾರಗಳಿರುತ್ತೆ ನೋಡಿ. ಈ ಥರ ಬಿಡಿಸಿದಾಗ 6 ಥ್ರೆಡ್ಸ್ ಇರುತ್ತೆ ಇದರೊಳಗಡೆ. ನಾವು ಇದರಲ್ಲಿ 3 ಥ್ರೆಡ್ನ ಮಾತ್ರ ಯೂಸ್ ಮಾಡ್ಕೊತೀವಿ ವರ್ಕ್ ಮಾಡೋದಕ್ಕೆ. ಮೋಸ್ಟ್ ಆಫ್ ದಿ ವರ್ಕ್ಗೆ ನಾವು 3 ಥ್ರೆಡ್ನೇ ಯೂಸ್ ಮಾಡ್ಕೊಳ್ಳೋದು. ಕೆಲವೊಂದಕ್ಕೆ ಮಾತ್ರ 6 ಥ್ರೆಡ್ನ ಯೂಸ್ ಮಾಡ್ಕೊಳ್ಳೋದು. ಯಾವಾಗ ಎಷ್ಟೆಷ್ಟು ಯೂಸ್ ಮಾಡ್ಕೋಬೇಕು ಅಂತ ನಾನು ಅವಾಗ ಬಂದಾಗ ನಾನು ಹೇಳ್ಕೊಡ್ತೀನಿ ನೋಡಿ. ನಾನು ಇಷ್ಟು ಲೆಂತ್ಗೆ ಥ್ರೆಡ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ 3 ಥ್ರೆಡ್ ಹೇಗೆ ಸಪ್ರೇಟ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ನಾವು ಈ ರೀತಿ ಸಪ್ರೇಟ್ ನೋಡಿ 3 ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಇಟ್ಕೊಂಡು ಈ ರೀತಿ ಎಳಿಬಾರ್ದು. ಎಳೆದಾಗ ಅದು ಗಂಟಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಾವೇನು ಮಾಡಬೇಕು, ಇದನ್ನು ನೀಟಾಗಿ ಬಿಡಿಸ್ಕೋಬೇಕು. ಅದು ಯಾವ ರೀತಿ ಅಂತಂದರೆ ನೋಡಿ, ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಆ ರೀತಿ ಬಿಡಿಸ್ಕೋಬೇಕು ನೋಡಿ. ಈ ರೀತಿ ಫಿಂಗರಲ್ಲಿ ಈ ರೀತಿ ಸಪ್ರೇಟ್ ಮಾಡಿಕೊಂಡು ನೋಡಿ ಈ ರೀತಿ ಬಿಡಿಸ್ಕೋಬೇಕಾಗತ್ತೆ. ಈ ರೀತಿ ಬಿಡಿಸ್ಕೊಂಡಾಗ ಗಂಟಾಗ್ದೇ ನಾವು ಥ್ರೆಡ್ನ ಬಿಡಿಸ್ಕೋಬೋದು. ಇವಾಗ ದಾರನ ಹೇಗೆ ಪೋಣಿಸ್ಕೊಳ್ಳೋದು ನೋಡೋಣ ನೋಡಿ. ಈ ರೀತಿ 2 ಫಿಂಗರ್ ಮಧ್ಯದಲ್ಲಿ ಈ ರೀತಿ ಹೋಲ್ಡ್ ಮಾಡಬೇಕು. ಈ ಥರ ಹೋಲ್ಡ್ ಮಾಡಿಕೊಂಡು ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ಚೂರು ಕಾಣಿಸೋ ಥರ ಹಿಂಗೆ ಇಟ್ಕೊಂಡು ಸೂಜಿನ ಅದರೊಳಗಡೆ ಪಾಸ್ ಮಾಡಬೇಕು ನೋಡಿ. ಒಂದೇ 1 ಸೆಕೆಂಡಲ್ಲಿ ನಾವು ಸೂಜಿಗೆ ದಾರನ ಹೇಗೆ ಪೋಣಿಸ್ಕೊಂಡ್ವಿ ಅಂತ ಈ ರೀತಿ ಹೇಳ್ಕೊಂಡು, ನೆಕ್ಸ್ಟ್ ಇವಾಗ ನಾವು ಎಂಡಿರುತ್ತಲ್ಲ ಆ ಎಣ್ಣೆ ಈ ರೀತಿ ರೋಲ್ ಮಾಡಬೇಕು. 1 ರೋಲ್ ಮತ್ತು ಈ ರೀತಿ ಟ್ವಿಸ್ಟ್ ಮಾಡಿಬಿಟ್ಟು ಈ ರೀತಿ ಮಾಡಿದ್ರೆ ನಾಟ್ ಆಗುತ್ತೆ ನೋಡಿ. ಈ ರೀತಿ ಈಸಿಯಾಗಿ ಹೇಗೆ ದಾರನ ಪೋಣಿಸ್ಕೋಬೋದು ಅಂತ. ಇವಾಗ ಫ್ರೇಮ್ಗೆ ಬಟ್ಟೆನ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟ್ ಇನ್ನರ್ ಲೂಪ್ನ ಈ ರೀತಿ ಇಟ್ಬಿಟ್ಟು ಅದ್ರ ಮೇಲೆ ಈ ರೀತಿ ಬಟ್ಟೆ ಹಾಕ್ಕೋಬೇಕು. ಬಟ್ಟೆ ಹಾಕಾದ್ಮೇಲೆ ಔಟರ್ ಲೂಪ್ನ ಇಟ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕಾಗತ್ತೆ. ಬೇಸಿಕ್ ಎಂಬ್ರಾಯ್ಡರಿ ಸ್ಟಿಚಸ್ಗೆಲ್ಲ ಇದೇ ರೀತಿ ಹಾಕ್ಕೋಬೇಕು. ನೀವು ಮೆಷಿನ್ ಎಂಬ್ರಾಯ್ಡ್ರಿ ಮಾಡುವಾಗ ಉಲ್ಟಾ ಹಾಕ್ಕೋಬೇಕಾಗತ್ತೆ. ಓಕೆನಾ. ಮತ್ತು ಈ ಫ್ರೇಮ್ಗೆ ಬಟ್ಟೆನ ಹೇಗೆ ಸುತ್ಕೋಬೇಕು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಏನಾದರೂ ಬೇಕಿತ್ತು ಅಂತಂದರೆ ನನ್ನ ಚಾನಲ್ಗೆ ಒಂದ್ಸಲ ವಿಸಿಟ್ ಮಾಡಿಬಿಟ್ಟು ನೀವು ನೋಡ್ಬೋದು. ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಾನು ಲಿಂಕ್ ಹಾಕಿರ್ತೀನಿ, ಅಲ್ಲೂ ಬೇಕಾದ್ರೆ ಚೆಕ್ ಮಾಡಿಕೊಡಿ ನೋಡಿ. ಫ್ರೇಮ್ಗೆ ಫಿಕ್ಸ್ ಆದಮೇಲೆ ಈ ರೀತಿ ನಿಧಾನಕ್ಕೆ ಬಟ್ಟೆನ ಹೇಳ್ಕೊಂಡು ಹೋಗಬೇಕಾಗುತ್ತೆ. ಒಂದು ಕಡೆಯಿಂದ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ರಿಂಕಲ್ಸ್ ಇರಲ್ಲ ಮತ್ತು ಬಟ್ಟೆ ಟೈಟಾಗಿ ಫ್ರೇಮಲ್ಲಿ ಕುತ್ಕೊಳ್ಳುತ್ತೆ. ಕಾಟನ್ ಬಟ್ಟೆ ಆದರೆ ನೀವು ಹೆಂಗಾದರೂ ಎಳೆದ್ರೂ ಏನೂ ತೊಂದರೆ ಇಲ್ಲ. ಬಟ್ ನೀವು ಸಿಲ್ಕ್ ಬಟ್ಟೆಗಳು, ಇವಾಗ ರೇಷ್ಮೆ ಬಟ್ಟೆಗಳೆಲ್ಲ ನೀವು ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀರಾ ಅನ್ನೋವಾಗ ಇದನ್ನು ನಿಧಾನಕ್ಕೆ ನೋಡ್ಕೊಂಡು ಮಾಡಬೇಕಾಗತ್ತೆ. ಇಲ್ಲಾಂದರೆ ಬಟ್ಟೆ ಪಸ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ಇವಾಗ ಫ್ರೇಮ್ಗೆ ಬಟ್ಟೆ ಫಿಕ್ಸ್ ಮಾಡ್ಕೊಂಡಾಗಿದೆ. ನೆಕ್ಸ್ಟ್ ಇದರಲ್ಲಿ ನಾನು ಪೆನ್ಸಿಲಲ್ಲಿ ಸ್ಕೇಲ್ನ ಯೂಸ್ ಮಾಡಿಕೊಂಡು ಲೈನ್ಸ್ನ ಹಾಕಿಟ್ಕೊಂಡಿದ್ದೀನಿ. ನಾನಿಲ್ಲಿ ತೊಗೊಂಡಿರೋದು ಆ್ಯಂಕರ್ ಥ್ರೆಡ್ಡು ನಂಬರು 0256.
ಇವಾಗ ನಾನು ಮಾಡ್ತಾ ಇರೋದು ರನ್ನಿಂಗ್ ಸ್ಟಿಚ್ಚು. ಇದು ಫಸ್ಟ್ ಬರೋದು ಬೇಸಿಕ್ ಸ್ಟಿಚ್ಚಲ್ಲಿ ಇದೇನೆ, ಓಕೆನಾ. ನೋಡಿ ತುಂಬಾ ಈಸಿ ಇದು. ಈ ರೀತಿ ಸೂಜಿನ ಮೂವ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನೀವು ಎಷ್ಟು ಲೆಂತ್ ಹಾಕ್ತೀರಾ ಅಲ್ಲಿ ತನಕನೂ ಇಷ್ಟೇ, ಇದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಥ್ರೆಡ್ಡು ಮತ್ತು ಬಟ್ಟೆದು ಡಿಸ್ಟೆನ್ಸ್ ಏನು ಬಂದಿದೆ ಅಲ್ವಾ, ಅದು ಸೇಮ್ ಬರೋ ಥರ ಮಾಡ್ಕೊಂಡೋದ್ರೆ ಆಯಿತು. ಈ ಸ್ಟಿಚ್ಚು ಸಿಂಪಲ್ ಆಗಿದೆ, ಬಟ್ ಇದೇನೆಂದರೆ ನೆಕ್ಸ್ಟು ನಾವು ಮತ್ತೆ ಕಾಂಪ್ಲೆಕ್ಸ್ ಸ್ಟಿಚಸ್ ಎಲ್ಲ ಹೋಗ್ತೀವಲ್ವ, ಆವಾಗ ಈ ಸ್ಟಿಚ್ಚು ಬೇಸಿಕ್ ಸ್ಟಿಚ್ಚಾಗಿ ಅಲ್ಲಿ ಬರುತ್ತೆ. ಸೊ ಈ ಸ್ಟಿಚ್ಚು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಸ್ಟಿಚಸಲ್ಲಿ. ಮತ್ತು ನಾವು ಚಿಕನ್ ವರ್ಕ್ ಎಲ್ಲ ಮಾಡ್ತೀವಲ್ವ, ಚಿಕನ್ ವರ್ಕ್, ಕಾಂತ ವರ್ಕು ಅಂತ ಹೇಳ್ತೀವಲ್ಲ, ಆ ಸ್ಟಿಚ್ಚಲ್ಲೆಲ್ಲ ಇದು ಬೇಸಿಕ್ ಸ್ಟಿಚ್ಚು ಅಲ್ಲೂ ಯೂಸ್ ಆಗುತ್ತೆ. ಇವಾಗ ಇದನ್ನ ಎಂಡ್ ಮಾಡೋದು ಈ ರೀತಿ ಕೆಳಗಡೆ ತೊಗೊಂಡ್ರೆ ಆಯಿತು. ನೆಕ್ಸ್ಟ್ ಇವಾಗ ಇದನ್ನ ನಾಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಈ ರೀತಿ ಫ್ರೇಮ್ನ ಉಲ್ಟಾ ಮಾಡಿಬಿಟ್ಟು ಈ ರೀತಿ ಬಟ್ಟೆನ ಸ್ವಲ್ಪ ತೊಗೋಬೇಕು. ಈ ರೀತಿ ತೊಗೊಂಡು ಈ ಲೂಪ್ ಇದೆಯಲ್ವಾ, ಇದ್ರ ಒಳಗಡೆ ಹಿಂಗೆ ಹಾಕ್ಕೊಂಡು ಹಿಂಗೆ ಮಾಡಿದ್ರೆ ನಾಟ್ ಆಗಿಬಿಡುತ್ತೆ. ಇಲ್ಲ ಇನ್ನೂ ನೀಟಾಗಿ ನಾಟ್ ಮಾಡ್ಕೋಬೇಕು ಅಂದರೆ ಈ ರೀತಿ ಸೂಜಿನ ತಗೊಂಡು 2 ಸಲ ಈ ರೀತಿ ಸುತ್ಕೊಳ್ಳಿ. ಈ ರೀತಿ 2 ಸಲ ಸುತ್ತಕೊಂಡು ಹಿಂಗೆ ಹೇಳ್ಕೊಂಡ್ರೆ ಇವಾಗ ನಾಟ್ ಆಗುತ್ತೆ, ಓಕೆನಾ. ಇಷ್ಟೇ. ಇವಾಗ ಸ್ವಲ್ಪ ಡಿಸ್ಟೆನ್ಸ್ನ ಬಿಟ್ಬಿಟ್ಟು ಥ್ರೆಡ್ನ ಈ ರೀತಿ ಕಟ್ ಮಾಡಿಕೊಂಡ್ರೆ ಮುಗೀತು. ಇವಾಗ ರನ್ನಿಂಗ್ ಸ್ಟಿಚ್ ನೋಡಿ ಈ ರೀತಿ ಇದೆ. ಇವಾಗ ನಾನಿಲ್ಲಿ ಆ್ಯಂಕರ್ ಥ್ರೆಡ್ದು ನಂಬರ್ 6578 ತೊಗೊಂಡಿದ್ದೀನಿ. ನೆಕ್ಸ್ಟ್ ಸ್ಟಿಚ್ ಬಂದುಬಿಟ್ಟು ಔಟ್ಲೈನ್ ಸ್ಟಿಚ್. ಇವಾಗ ನೋಡಿ ಈ ರೀತಿ ಥ್ರೆಡ್ನ ಕೆಳಗಡೆಯಿಂದ ತೊಗೋಬೇಕು. ನೆಕ್ಸ್ಟ್ ಇವಾಗ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಬ್ಯಾಕ್ ಸೈಡಿಗೆ ತೊಗೋಬೇಕು. ಈ ರೀತಿ ನೋಡಿ ಈ ರೀತಿ ತಗೊಂಡು ಮತ್ತು ಒಂದೇನಂತಂದರೆ ನಾವು ಥ್ರೆಡ್ನ ಎಳೆಯುವಾಗ ತುಂಬ ಟೈಟಾಗಿ ಎಳೆಯಬಾರ್ದು. ನೋಡಿ ಈ ರೀತಿ ಸಾಫ್ಟಾಗಿ ಫಿನಿಷ್ ಮಾಡಬೇಕು. ನೆಕ್ಸ್ಟು ಮತ್ತೆ ಸೇಮ್ ಡಿಸ್ಟೆನ್ಸಲ್ಲಿ ತೊಗೋಬೇಕು ಮತ್ತು ಬ್ಯಾಕ್ ಸೈಡ್ ಹೋಲ್ ಬಂತಲ್ಲ, ಆ ಹೋಲಿಂದ ಹಾಕಬೇಕಾಗತ್ತೆ. ನೋಡಿ ಈ ರೀತಿ ಹಾಕ್ಬಿಟ್ಟು ಈ ರೀತಿ ತೊಗೋಬೇಕು. ಎಂಬ್ರಾಯ್ಡ್ರಿ ಮಾಡುವಾಗ ಯಾವುದೇ ಸ್ಟಿಚ್ ಹಾಕುವಾಗ್ಲೂ ನೀವು ದಾರನ ತುಂಬ ಎಳಿಬಾರ್ದು, ಓಕೆನಾ. ಮತ್ತು ಈ ಸ್ಟಿಚ್ ಹಾಕುವಾಗ ಥ್ರೆಡ್ ಏನಿದೆ ಅಲ್ವಾ, ಒಂದೇ ಸೈಡಿಗೆ ಬರಬೇಕು. ನೀವು ರೈಟ್ ಸೈಡಿಗೆ ಥ್ರೆಡ್ನ ತೊಗೋತಾ ಇದ್ದೀರಾ ಅಂದರೆ ರೈಟ್ ಸೈಡ್ಗೆ ಇಟ್ಕೋಬೇಕು, ಇಲ್ಲ ಲೆಫ್ಟಿಗೆ ತೊಗೋತಾ ಇದ್ದೀರಾ ಅಂದರೆ ಲೆಫ್ಟ್ ಸೈಡೇ ಇಟ್ಕೋಬೇಕು, ಓಕೆನಾ. ನೋಡಿ ಈ ರೀತಿ ಸ್ವಲ್ಪ ಗ್ಯಾಪಲ್ಲಿ ತೊಗೊಂಡು ಈ ರೀತಿ ಬ್ಯಾಕ್ ಸೈಡ್ದು ಹೋಲಿಂದನೇ ಪಾಸ್ ಮಾಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಹೋಗೋದು. ಇದು ಔಟ್ಲೈನ್ ಸ್ಟಿಚ್ಚು. ಇದು ನೆಕ್ಸ್ಟು ಕಾಂಪ್ಲೆಕ್ಸ್ ಸ್ಟಿಚ್ ಎಲ್ಲ ಯೂಸ್ ಮಾಡುವಾಗ ಮತ್ತೆ ಇದು ರಿಪೀಟ್ ಆಗ್ತಾ ಇರುತ್ತೆ. ನೋಡಿ ಇಷ್ಟೇ, ತುಂಬ ಈಸಿ ಇದೆ ಎಲ್ಲ ಸ್ಟಿಚಸ್ಸು. ನಾನು ಹಾಕುವಾಗ ಹೇಗೆ ತಗೋತಾ ಇದ್ದೀನಿ ಅಂತ ನೋಡಿಕೊಂಡ್ರೇ ಸಾಕು, ನಿಮಗೂ ಗೊತ್ತಾಗ್ಬಿಡುತ್ತೆ. ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನಾನು. ಥ್ರೆಡ್ ಮಾತ್ರ ಒಂದು ಸೈಡಿಗೆ ಮೇಂಟೈನ್ ಮಾಡಿ ಯಾವಾಗಲೂ. ನೀವು ರೈಟ್ ಸೈಡ್ ತೊಗೋತಾ ಇದ್ದೀರಾ ಅಂದರೆ ರೈಟ್ ಸೈಡೇ ತೊಗೊಳ್ಳಿ, ಲೆಫ್ಟಿಗೆ ತೊಗೋತಾ ಇದ್ದೀರಾ ಅಂದರೆ ಲೆಫ್ಟ್ ಸೈಡೇ ತೊಗೊಳ್ಳಿ, ಓಕೆನಾ. ಈ ರೀತಿ ಇದನ್ನ ಎಂಡ್ ಮಾಡೋದು. ನೆಕ್ಸ್ಟ್ ಇವಾಗ ಕೆಳಗಡೆ ನಾಟ್ ಹಾಕ್ಬಿಟ್ರೆ ಆಯಿತು. ನೆಕ್ಸ್ಟ್ ಇವಾಗ ನಾನು ತೊಗೊಂಡಿರೋದು 029. ನೆಕ್ಸ್ಟ್ ಸ್ಟಿಚ್ ಬಂದುಬಿಟ್ಟು ಚೈನ್ ಸ್ಟಿಚ್ಚು. ಇದೂ ಅಷ್ಟೇ, ಕೆಳಗಡೆಯಿಂದ ಈ ರೀತಿ ಥ್ರೆಡ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಈ ರೀತಿ ಹಾಕ್ಕೊಂಡು ಈ ಥ್ರೆಡ್ ಏನಿದೆ ಅಲ್ವಾ, ಈ ಥ್ರೆಡ್ನ ಸೂಜಿದು ಸುತ್ತಾಯಿಗೆ ತೊಗೋಬೇಕು. ತೊಗೊಂಡು ಇದನ್ನ ಈ ರೀತಿ ಎಳ್ಕೋಬೇಕು. ತುಂಬ ಸಿಂಪಲ್ ಇದೆ. ಇವಾಗ ಜರ್ದೋಸಿ ವರ್ಕೆಲ್ಲ ಬರಲ್ಲ, ಕ್ರೋಶಾ ವರ್ಕು ಅನ್ನೋರು ಬೇಕಾದ್ರೆ ಇದನ್ನು ಚೈನ್ ಸ್ಟಿಚ್ಗೆ ಯೂಸ್ ಮಾಡ್ಕೋಬೋದು. ಬ್ಲೌಸ್ ಎಂಬ್ರಾಯ್ಡ್ರಿ ಎಲ್ಲ ಮಾಡ್ಕೋಬೇಕು ಅಂದರೆ ಈ ಸ್ಟಿಚ್ನ ಅಲ್ಲಿ ಯೂಸ್ ಮಾಡ್ಕೋಬೋದು. ನೋಡಿ ಈ ರೀತಿ ತೊಗೊಂಡು ಈ ಥ್ರೆಡ್ ಏನಿರುತ್ತೆ ಅಲ್ವಾ, ಈ ಥ್ರೆಡ್ನ ಈ ರೀತಿ ಸುತ್ಕೊಳ್ಳೋದು. ಸುತ್ತಕೊಂಡು ಈ ರೀತಿ ಎಳ್ಕೋಬೇಕು. ನಾನು ಆವಾಗಲೇ ಹೇಳ್ದಂಗೆ ತುಂಬ ಟೈಟಾಗಿ ಎಳ್ಕೋಬೇಡಿ, ಡಿಸೈನ್ ಒಂಚೂರು ಚೆನ್ನಾಗಿ ಕಾಣಲ್ಲ. ಈ ರೀತಿ ತುಂಬಾ ಲೂಸು ಇರಬಾರ್ದು, ತುಂಬಾ ಟೈಟು ಇರಬಾರ್ದು. ಈ ರೀತಿ ಹಾಕ್ಕೊಂಡು ಹೋಗಬೇಕು. ನೋಡಿ ಈ ರೀತಿ ಸುತ್ಕೋಬೇಕು, ಹಿಂಗೆ ಹೇಳ್ಕೊಳ್ಳೋದಷ್ಟೇ. ತುಂಬ ಈಸಿ ಇದೆ. ಇವಾಗ ಆರಿ ವರ್ಕು, ಜರ್ದೋಸಿ ವರ್ಕೆಲ್ಲ ಮಾಡುವಾಗ ನಿಮಗೆ ಚೈನ್ ಸ್ಟಿಚ್ ಹಾಕೋಕ್ಕೆ ಬರ್ತಿಲ್ಲ ಕ್ರೋಶಾದಲ್ಲಿ ಅಂತ ಹೇಳಿದ್ರೆ ನೀವು ಈ ರೀತಿಯೂ ಹಾಕ್ಕೊಳ್ಬೋದು. ಇದನ್ನೇ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡ್ರೆ ಆಯಿತು. ಇವಾಗ ನೋಡಿ ನಾನು ಇನ್ನೊಂದು ಸಿಂಪಲ್ ಮೆಥಡ್ ಹೇಳ್ತಾ ಇದ್ದೀನಿ. ಥ್ರೆಡ್ನ ನಾನು ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಈ ರೀತಿ ಹಿಂಗೆ ಹಾಕ್ಕೊಂಡಾಗ ನಾವು ಪದೇ ಪದೇ ನಾವು ಥ್ರೆಡ್ನ ಎತ್ಕೊಂಡು ಸುತ್ಕೊಳ್ಳೋ ಥರ ಇರಲ್ಲ, ಟೈಮ್ ಸೇವ್ ಆಗುತ್ತೆ. ಬೇಕಿದ್ರೆ ಈ ರೀತಿಯೂ ನೀವು ಮಾಡ್ಕೋಬೋದು.
ನೋಡಿ ಈ ರೀತಿ ಅಷ್ಟೆ. ತುಂಬ ಸಿಂಪಲ್ ಇದೆ, ಎಲ್ಲ ಸ್ಟಿಚಸ್ಸು ಅಷ್ಟೇ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಒಂದು ಸ್ವಲ್ಪ ಕೈ ಕೂತ್ರೆ ಎಲ್ಲ ಸ್ಟಿಚಸ್ ಈಸಿ ಇರುತ್ತೆ. ಮತ್ತು ಹೊಸ ಸ್ಟಿಚ್ಗಳು ಕಾಂಪ್ಲೆಕ್ಸ್ ಸ್ಟಿಚಸ್ ಬಂದ್ರೂ ನಿಮಗೂ ಒಂದು ಐಡಿಯಾ ಬಂದುಬಿಟ್ಟಿರುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಓಕೆನಾ. ಮತ್ತು ಒಂದೇನು ತಲೆಯಲ್ಲಿ ಇಟ್ಕೋಬೇಕು ಅಂತಂದರೆ, ನಾವು ಸ್ಟಿಚಸ್ದು ಡಿಸ್ಟೆನ್ಸು ಮತ್ತು ಅದು ನಾವು ದಾರಾನ ಜೋರಾಗಿ ಎಳಿತೀವಲ್ಲ ಅದನ್ನು ಮಾಡಬಾರ್ದು, ಟೈಟಾಗಿ ಎಳಿಬಾರ್ದು. ಸ್ವಲ್ಪ ಈ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಓಕೆ, ಇದನ್ನು ಎಂಡ್ ಮಾಡೋದು ಹೇಗೆ ಅಂತಂದರೆ, ಇಷ್ಟು ಚೈನ್ ಏನಿರುತ್ತೆ ಅಲ್ವಾ ಅದ್ರ ಹೊರಗಡೆಯಿಂದ ಈ ರೀತಿ ಹಾಕ್ಬಿಟ್ಟು ನಾವು ದಾರನ ತೊಗೋಬೇಕಾಗತ್ತೆ. ಆವಾಗ ಚೈನ್ ಲಾಕ್ ಆಗುತ್ತೆ, ಇಲ್ಲ ಅಂತಂದರೆ ಸ್ಟಿಚ್ ಬಿಚ್ಕೊಬಿಡುತ್ತೆ, ಓಕೆನಾ. ನೆಕ್ಸ್ಟ್ ಇವಾಗ ಇದನ್ನು ಈ ರೀತಿ ಬ್ಯಾಕ್ ಸೈಡು ಥ್ರೆಡ್ನ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ನಾನಿಲ್ಲಿ 0529 ತೊಗೊಂಡಿದ್ದೀನಿ. ನೆಕ್ಸ್ಟ್ ಸ್ಟಿಚ್ ಬಂದುಬಿಟ್ಟು ಬ್ಯಾಕ್ ಸ್ಟಿಚ್ಚು. ಇದು ನೋಡಿ ಈ ರೀತಿ ಆ ಲೈನ್ ಏನಿದೆ ಅಲ್ವಾ ಒಂದು ಸ್ವಲ್ಪ ಮುಂದೆಯಿಂದ ತೊಗೊಂಡಿದ್ದೀನಿ, ಓಕೆನಾ. ಈ ರೀತಿ ಬ್ಯಾಕ್ ಸೈಡಿಂದ ಫ್ರಂಟ್ಗೆ ನಾವು ಸೂಜಿನ ತೊಗೋಬೇಕಾಗತ್ತೆ, ನೋಡಿ ಈ ರೀತಿ, ಓಕೆನಾ. ಸಪೋರ್ಟಿಗೆ ನೀವು ನೋಡಿ ನಂದು ಶಾಡೋ ಕಾಣಿಸ್ತಾ ಇರಬೇಕು ಅನಿಸುತ್ತೆ ನನ್ನ ಕೈದು. ನಾನಿಲ್ಲಿ ನಂದು ಲೆಫ್ಟ್ ಹ್ಯಾಂಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಸಪೋರ್ಟಿಗೆ. ಅದು ನಿಮಗೆ ಒಂದು ಸ್ವಲ್ಪ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಅಂತ, ಓಕೆನಾ. ನೋಡಿ ಬ್ಯಾಕ್ ಸೈಡ್ ಈ ಹೋಲ್ ಇರುತ್ತಲ್ಲ, ಈ ಹೋಲಿಂದ ಈ ಥರ ಫ್ರಂಟ್ಗೆ ಹಾಕ್ಕೋಬೇಕು. ಒಂದು ಇಂಪಾರ್ಟೆಂಟ್ ಏನಂತಂದರೆ, ಯಾವುದೇ ಎಂಬ್ರಾಯ್ಡ್ರಿ ಮಾಡುವಾಗ ನೋಡಿ ನಾನು ದಾರನ ಎಳ್ಕೊಂಡ್ಮೇಲೆ ನಾನು ರೈಟ್ ಸೈಡಲ್ಲೇ ಬಿಡ್ತಾಯಿದ್ದೀನಿ. ಈ ರೀತಿ ಬಿಟ್ಕೋಬೇಕು. ಒಂದು ಸಲ ರೈಟು ಒಂದು ಸಲ ಲೆಫ್ಟ್ಗೆ ಹಾಕ್ಕೊಂಡಾಗ ಅದು ಸ್ಟಿಚಸ್ ಏನಿರುತ್ತಲ್ವ ಅದು ನೀಟಾಗಿ ಬರೋದಿಲ್ಲ, ಓಕೆನಾ. ಈ ರೀತಿಯೇ ಮಾಡ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನಂದರೆ, ಈ ಡಿಸ್ಟೆನ್ಸ್ ಏನಿರುತ್ತೆ ಅಲ್ವಾ ಅದನ್ನು ಅಂದರೆ ಒಂದೇ ರೀತಿ ಬರೋ ಥರ ಮೇಂಟೈನ್ ಮಾಡ್ಕೊಂಡು ಹೋಗಿ. ಮತ್ತು ಈ ಸ್ಟಿಚಸ್ಗಳು ಇವಾಗ ನಾನು ಇಲ್ಲಿ ತನಕ ನಾನು ಹೇಳ್ಕೊಟ್ಟಿರೋ 4 ಸ್ಟಿಚ್ಗಳನ್ನು ನಾವು ಎಂಬ್ರಾಯ್ಡ್ರಿ ಮಾಡುವಾಗ ಔಟ್ಲೈನ್ ಅಂದರೆ ಚಿಕ್ಕ ಚಿಕ್ಕ ಲೈನ್ಸ್ ಬಂದಿರುತ್ತಲ್ವ, ಇವಾಗ ಬಳ್ಳಿ ಬರ್ಬೋದು, ಇಲ್ಲ ಇದ್ರದ್ದು ಯಾವುದೋ ಒಂದು ಫ್ಲವರ್ದು ಸ್ಟೆಮ್ ಬರ್ಬೋದಲ್ವ, ಅದಕ್ಕೆಲ್ಲ ಇದೇ ಸ್ಟಿಚ್ನ ಯೂಸ್ ಮಾಡ್ಕೋಬೋದು. ಇವಾಗ ಇದನ್ನು ಎಂಡ್ ಮಾಡ್ತಾಯಿದ್ದೀನಿ ನೋಡಿ, ಈ ರೀತಿ ಮಾಡಿ ಎಂಡ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ನಾನಿಲ್ಲಿ 0316 ತೊಗೊಂಡಿದ್ದೀನಿ. ಇವಾಗ ನಾನಿಲ್ಲಿ 2 ಲೈನ್ ಹಾಕ್ಕೊಂಡಿದ್ದೀನಿ ಪಕ್ಕನೇ. ಇದು ಬ್ಲ್ಯಾಂಕೆಟ್ ಬಟನ್ ಹೋಲ್ ಸ್ಟಿಚ್ ಆರ್ ಬ್ಲ್ಯಾಂಕೆಟ್ ಸ್ಟಿಚ್ ಆರ್ ಬಟನ್ ಹೋಲ್ ಸ್ಟಿಚ್ ಮೂರೂ ಕರಿಬೋದು. ನೋಡಿ ಈ ರೀತಿ ತಗೊಂಡು ಸೂಜಿ ಹಿಂದ್ಗಡೆಯಿಂದ ಈ ರೀತಿ ದಾರನ ತಗೋಬೇಕು. ದಾರನ ತಗೊಂಡು ಈ ರೀತಿ ಲೈಟಾಗಿ ಎಳ್ಕೋಬೇಕು. ಯಾವುದೇ ಸ್ಟಿಚ್ ಹಾಕುವಾಗ್ಲೂ ತುಂಬ ಜೋರಾಗಿ ಎಳ್ಕೋಬೇಡಿ. ನೋಡಿ ಈ ರೀತಿ ಈ ಲೈನ್ ಸೂಜಿ ಇದೇನು ಬಂದಿದೆ ಅಲ್ವಾ, ಕೆಳಗಡೆ ಮತ್ತು ಮೇಲ್ಗಡೆದು ಒಂದೇ ಲೈನಲ್ಲಿ ಬರೋ ಥರ ಹಾಕ್ಕೋಬೇಕು. ನೋಡಿ ಕೆಳಗಡೆ ಹಾಕ್ಕೊಂಡಿದ್ದೀನಲ್ಲ, ಮೇಲ್ಗಡೆನೂ ಅದೇ ಲೈನಲ್ಲೇ ಬರೋ ಥರ ಹಾಕಬೇಕು. ಹಾಕ್ಕೊಂಡು ಈ ರೀತಿ ದಾರನ ಸೂಜಿ ಹಿಂದೆಯಿಂದ ತಗೊಂಡು ಈ ರೀತಿ ಎಳ್ಕೋಬೇಕು. ಈ ಸ್ಟಿಚ್ ನಿಮ್ಗೆ ಎಲ್ಲೆಲ್ಲೆಲ್ಲ ಯೂಸ್ ಆಗುತ್ತೆ ಅಂದರೆ, ನಾವು ಕರ್ಚೀಫ್ ಎಲ್ಲ ಮಾಡಿದ್ರೆ ಅದಕ್ಕೆ ನಾವು ಬಾರ್ಡರಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ನೆಕ್ ಡಿಸೈನ್ಗಳಿಗೆ ಬಾರ್ಡ್ರಾಗಿ ಯೂಸ್ ಮಾಡ್ಕೊಬೋದು. ಸ್ಲೀವ್ಸು ಅದಕ್ಕೆಲ್ಲ ನೀವು ಯೂಸ್ ಮಾಡ್ಕೋಬೋದು ಈ ಸ್ಟಿಚಸ್ನ. ಮತ್ತು ಇನ್ನೊಂದು ಏನಂತಂದರೆ, ಈ ಸ್ಟಿಚ್ನ ಬಟನ್ದು ಹೋಲ್ ಅಂತ ಇರ್ತೀವಲ್ವ, ಇವಾಗ ಬಟನ್ ಹಾಕೋದಕ್ಕೆ ಒಂದು ಇದಿರುತ್ತಲ್ಲ, ಬಟನ್ ಹೋಲ್ಗೆ ನಾವು ಚಿಕ್ಕದಾಗಿ ಹಾಕಿದಾಗ ಈ ಸ್ಟಿಚ್ನ ಬಟನ್ ಹೋಲ್ನ ನೀಟಾಗಿ ಹಾಕ್ಕೋಬೋದು, ಓಕೆನಾ. ಇವಾಗ ಇದು ಎಂಡಿಗೆ ಬಂದಿದೆ. ಎಂಡಿಗೆ ಬಂದಾಗ ನಾವು ನೆಕ್ಸ್ಟ್ ಇವಾಗ ನೋಡಿ ಅದ್ರ ಪಕ್ಕದಲ್ಲಿ ಈ ರೀತಿ ಒಳಗಡೆ ಹಾಕ್ಬಿಟ್ಟು ಹಿಂದೆಯಿಂದ ತೊಗೋಬೇಕು ಈ ರೀತಿ. ಇವಾಗ ಅದನ್ನು ನಾಟ್ ಮಾಡ್ಕೊಳ್ಳೋಣ. ಇವತ್ತು ನಾನಿಲ್ಲಿ ರನ್ನಿಂಗ್, ಔಟ್ಲೈನ್, ಚೈನ್, ಬ್ಯಾಕ್ ಆ್ಯಂಡ್ ಬ್ಲ್ಯಾಂಕೆಟ್ ಸ್ಟಿಚ್ನ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.